ನಮಸ್ತೆ ಸ್ಪರ್ಧಾ ಮಿತ್ರರೇ, ಸ್ಪರ್ಧಾ ಕಣಜ KSPKPSC ಯೂಟ್ಯೂಬ್ ಚಾನಲ್ಗೆ ಮೊದಲಿಗೆ ತಮಗೆ ಸ್ವಾಗತ. ಇವತ್ತಿನ ಈ ಒಂದು ತರಗತಿಯಲ್ಲಿ ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಪಾರ್ಟ್ 3ಯಲ್ಲಿ ಟಾಪ್ 10 ಪ್ರಶ್ನೋತ್ತರಗಳನ್ನು ನೋಡೋಣ. ಈ ಹಿಂದೆ KEA ನಡೆಸಿದಂತಹ ಮತ್ತು KS ಪರೀಕ್ಷೆಯಲ್ಲಿ ಕೇಳಲಾದಂತಹ ಬಹುಮುಖ್ಯವಾದ ಪ್ರಶ್ನೋತ್ತರಗಳನ್ನು ಈ ಒಂದು ತರಗತಿಯಲ್ಲಿ ವಿಶ್ಲೇಷಣೆ ಸಹಿತವಾಗಿ ನೋಡೋಣ. ಯಾಕಂತಪ್ಪ ಅಂದರೆ ಕಳೆದ 6 ಮತ್ತು 7 ವರ್ಷಗಳ ಹಿಂದೆ ನಡೆದಂತಹ ನೇಮಕಾತಿ ಪರ್ವ ಈ ವರ್ಷ 2026ರಲ್ಲಿ ವಿದ್ಯಾರ್ಥಿಗಳ ಪಾಲಿನ ಸೌಭಾಗ್ಯ ಅಂತಲೇ ಕರಿಬೋದು. ಯಾಕಂದ್ರೆ ಹುದ್ದೆಗಳ ಮೇಲೆ ನೇಮಕಾತಿ ಆಗ್ತಾ ಇದ್ದಾವೆ. ಮೊದಲು ಸಿವಿಲ್ ಆಯಿತು, HK ನಾನ್ HK, ಆಮೇಲೆ CR ಆಯಿತು, HK ನಾನ್ HK, ಇವಾಗ HK ಮತ್ತು ನಾನ್ HK KSRP ಆಗ್ತಾಯಿದೆ, ಕರ್ನಾಟಕ ರಿಸರ್ವ್ ಪೊಲೀಸ್, ಅದು ನೇಮಕಾತಿ ಆಗ್ತಾಯಿದೆ. ಸೊ ಇದೊಂದು ನೇಮಕಾತಿಯ ಪರ್ವ ಅಂತಲೇ ಹೇಳ್ಬೋದು. ಸೊ ಆ ಒಂದು ನಿಟ್ಟಿನಲ್ಲಿ ಈ ಎಲ್ಲ ಪರೀಕ್ಷೆಗಳು KEA ಅವರು ನಡೆಸುತ್ತಿರುವುದರಿಂದ ಈ ಹಿಂದೆ KEA ಪರೀಕ್ಷೆಗಳಲ್ಲಿ ಕೇಳಲಾದಂತಹ ಬಹುಮುಖ್ಯವಾದಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ಈ ಒಂದು ತರಗತಿಯಲ್ಲಿ ಚರ್ಚೆ ಮಾಡೋಣ. ಇವು ನಿಮ್ಮ ಪರೀಕ್ಷೆಗೆ ಅನುಕೂಲವಾಗುವಂತೆ ನೀಡಲಾಗಿದೆ. ಸೊ ಹಾಗಾಗಿ ಯಾರೂ ದಯವಿಟ್ಟು ತಡ ಮಾಡದೆ, ಸ್ಕಿಪ್ ಮಾಡದೆ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಸೊ ಇನ್ನೂ ಯಾರಾದರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದರೆ ಈ ಕೂಡಲೇ ಸ್ಪರ್ಧಾ ಕಣಜ KSPKPSC ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಪೊಲೀಸ್ ಹುದ್ದೆಗೆ ಸ್ಪರ್ಧಾತ್ಮಕ ತಯಾರಿ ನಡೆಸುತ್ತಿರುವಂಥ ನಿಮ್ಮ ಸ್ಪರ್ಧಾ ಮಿತ್ರರಿಗೂ ಇದನ್ನು ಶೇರ್ ಮಾಡಿ. ಸೊ ಜಾಸ್ತಿ ಹೊತ್ತು ಟೈಮ್ ವೇಸ್ಟ್ ಮಾಡೋದು ಬೇಡ. ಎಕ್ಸಾಮ್ಗಳು ಹತ್ತಿರ ಇರೋದರಿಂದ ನೀವು ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡ್ರಿ. ಇನ್ಸ್ಟಾಗ್ರಾಮ್ ಅಂತ, ಫೇಸ್ಬುಕ್ ಅಂತೇಳಿ ಅಲ್ಲಿ ಇಲ್ಲಿ ಜಾಸ್ತಿ ಹರಟೆ ಹೊಡ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ. ಯಾಕಂದ್ರೆ ಇದು ಸಿಕ್ಕಿರುವಂಥ ಸದಾವಕಾಶ, ಇದರ ಸದ್ಬಳಕೆ ಕರೆಕ್ಟಾಗಿ ಆಗಬೇಕು. ಯಾಕಂದ್ರೆ ಕಳೆದ 4-5 ವರ್ಷಗಳಿಂದ ನೇಮಕಾತಿ ಇಲ್ಲ ಅಂಥೇಳಿ ಹೋರಾಟ ಮಾಡಿ ನೀವು ನಿಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳುತ್ತಿದ್ದೀರಿ. ಆ ಹಕ್ಕುಗಳು ನಿಮಗೆ ದಕ್ಕಬೇಕು ಅಂತಂದ್ರೆ ನೀವು ಕರೆಕ್ಟಾಗಿ ಸ್ಟಡಿ ಮಾಡಬೇಕಾಗುತ್ತೆ. ಆಲ್ತು ಪಾಲ್ತು ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಕರೆಕ್ಟಾಗಿ ಓದ್ರಿ. ಇನ್ನೂ ಸಮಯಾವಕಾಶ ಇದೆ. ಯಾಕಂದ್ರೆ ಸಿವಿಲ್ ಆಗಲಿಲ್ಲ ಅಂತಂದರೆ CR ಇದೆ, KSRP ಇದೆ. ಸೊ ನಿಮಗೆ ಅವಕಾಶಗಳು 2-3 ಅವಕಾಶಗಳಿದ್ದಾವೆ. ಅಂದರೆ 6 ಅವಕಾಶಗಳಿದ್ದಾವೆ HKದವರಿಗೆ. HK ನಾನ್ HK ಅಂತೇಳಿ 6 ಅವಕಾಶಗಳಿದ್ದಾವೆ. ಅದರಲ್ಲಿ ಒಂದು ಅವಕಾಶನಾದರೂ ನೀವು ಪಡ್ಕೊಳ್ಳಿಲ್ಲ ಅಂತಂದರೆ ಇದರಿಗಿಂತ ನೀವು ಏನು ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ನಿಮ್ಮ ಕನಸುಗಳು ನಿಮ್ಮ ಕೈಯಲ್ಲೇ ಇದ್ದಾವೆ. ಅವುಗಳನ್ನು ಬೆಳೆಸುತ್ತೀರೋ ಅಥವಾ ಚೂಟುತ್ತೀರೋ ಅದು ನಿಮ್ಮಲ್ಲೇ ಇದೆ. ಸೊ ಜಾಸ್ತಿ ಹೊತ್ತು ಟೈಮ್ ವೇಸ್ಟ್ ಮಾಡೋದು ಬೇಡ. ಮೊದಲನೇ ಪ್ರಶ್ನೆ ಹೇಗಿದೆ ನೋಡೋಣ. ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು ಪ್ರಸ್ತಾವನೆಗೆ ಯಾವಾಗ ಸೇರಿಸಲಾಯಿತು ಅಂತ ಕೇಳಿದ್ದಾರೆ. ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು ಪೀಠಿಕೆಗೆ ಯಾವಾಗ ಸೇರಿಸಲಾಯಿತು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಹೀಗಿದೆ. A 24ನೇ ತಿದ್ದುಪಡಿ 1971, B 42ನೇ ತಿದ್ದುಪಡಿ 1976, C 44ನೇ ತಿದ್ದುಪಡಿ 1978, D 86ನೇ ತಿದ್ದುಪಡಿ 2002. ಸರಿಯಾದ ಉತ್ತರ ಆಪ್ಷನ್ B 42ನೇ ತಿದ್ದುಪಡಿ 1976ರಲ್ಲಿ ಭಾರತದ ಪೀಠಿಕೆಗೆ ಸಮಾಜವಾದಿ ಮತ್ತು ಜಾತ್ಯತೀತ ಸಮಗ್ರತೆ ಎಂಬ 3 ಪದಗಳನ್ನು ಸೇರಿಸಲಾಗುತ್ತದೆ. ಇದನ್ನು 42ನೇ ತಿದ್ದುಪಡಿಯನ್ನು ಏನಂದು ಕರೆಯಲಾಗುತ್ತಪ್ಪ ಅಂತಂದ್ರೆ ಸಂವಿಧಾನದ ಮಿನಿ ಸಂವಿಧಾನ ಎಂದು ಕರೆಯಲಾಗುತ್ತದೆ. ನೆನಪಿಟ್ಕೊಳ್ಳಿ, 42ನೇ ತಿದ್ದುಪಡಿಯನ್ನು ಭಾರತ ಸಂವಿಧಾನದ ಮಿನಿ ಸಂವಿಧಾನ ಎಂದು ಕರೆಯಲಾಗುತ್ತದೆ. ಕ್ವೆಶ್ಚನ್ ನಂಬರ್ 2 ಹೀಗಿದೆ. ವಿಧಿ 21A ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಹೀಗಿದೆ. ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು, B ಶಿಕ್ಷಣದ ಹಕ್ಕು, C ಆಸ್ತಿಯ ಹಕ್ಕು, D ಧರ್ಮ ಸ್ವಾತಂತ್ರ್ಯದ ಹಕ್ಕು. ಸರಿಯಾದ ಉತ್ತರ ಆಪ್ಷನ್ B ಶಿಕ್ಷಣದ ಹಕ್ಕು ಆಗಿದೆ. 86ನೇ ತಿದ್ದುಪಡಿಯ ಮೂಲಕ 2002ರಲ್ಲಿ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಬೇಕೆಂದು ಇದು ಮೂಲಭೂತ ಹಕ್ಕಾಗಿರುತ್ತೆ ಎಂದು ವಿಧಿ 21 ಹೇಳುತ್ತದೆ. ಕ್ವೆಶ್ಚನ್ ನಂಬರ್ 3. ಸಂಸತ್ತಿನ ಜಂಟಿ ಅಧಿವೇಶನದಲ್ಲಿ ಅಧ್ಯಕ್ಷತೆ ವಹಿಸುವವರು ಯಾರಂತ ಕೇಳಿಸಿದ್ದಾರೆ. ಸಂಸತ್ತಿನ ಜಂಟಿ ಅಧಿವೇಶನದಲ್ಲಿ ಅಧ್ಯಕ್ಷತೆ ವಹಿಸುವವರು ಯಾರು? A ರಾಷ್ಟ್ರಪತಿ, B ಉಪರಾಷ್ಟ್ರಪತಿ, C ಲೋಕಸಭೆ ಸ್ಪೀಕರ್,
ಡಿ ಪ್ರಧಾನಮಂತ್ರಿ. ಸರಿಯಾದ ಉತ್ತರ ಆಪ್ಷನ್ ಸಿ ಲೋಕಸಭೆಯ ಸ್ಪೀಕರ್ ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ. ವಿಧಿ 118 ಸಂಸತ್ತಿಗೆ ರಾಷ್ಟ್ರಪತಿಯವರು ಜಂಟಿ ಅಧಿವೇಶನವನ್ನು ಕರೀತಾರೆ. ಆದರೆ ಅಧ್ಯಕ್ಷತೆ ವಹಿಸುವವರು ಯಾರು? ಲೋಕಸಭೆ ಸ್ಪೀಕರ್. ಸ್ಪೀಕರ್ ಒಂದು ವೇಳೆ ಗೈರು ಆಗಿದ್ದರೆ ಅದರ ಸಭಾಧ್ಯಕ್ಷವನ್ನು ವಹಿಸುವವರು ಯಾರಪ್ಪ ಅಂತಂದ್ರೆ ಉಪಸಭಾಪತಿ. ಲೋಕಸಭೆಯ ಉಪಸಭಾಪತಿ ಅದರ ಅಧ್ಯಕ್ಷತೆಯನ್ನು ವಹಿಸ್ಕೋಬೇಕು. ಕ್ವೆಶ್ಚನ್ ನಂಬರ್ 4. 9ನೇ ಪರಿಶಿಷ್ಟಕ್ಕೆ ಸೇರಿದ ಕಾನೂನುಗಳನ್ನು ನ್ಯಾಯಾಂಗ ಪರಿಶೀಲನೆ ಮಾಡಬಹುದು ಎಂದು ಹೇಳಿದ ಪ್ರಕರಣ ಯಾವುದು ಅಂತ ಕೇಳಿದ್ದಾರೆ. ಎ. ಕೇಶವಾನಂದ ಭಾರತಿ 1973, ಬಿ. ಮಿನರ್ವಾ ಮಿಲ್ಸ್ 1980, ಸಿ. ಆಯರ್ ಕೊಯೊಲೊ 2007, ಡಿ. ಎಸ್.ಆರ್. ಬೊಮ್ಮಾಯಿ 1994. ಸರಿಯಾದ ಉತ್ತರ ಆಪ್ಷನ್ ಸಿ ಆಯರ್ ಕೊಯೊಲೊ 2007. 24/4/1973 ನಂತರ 9ನೇ ಪರಿಶಿಷ್ಟಕ್ಕೆ ಸೇರಿಸಿದ ಕಾನೂನು ಮೂಲಭೂತ ರಚನೆ ಉಲ್ಲಂಘಿಸಿದರೆ ನ್ಯಾಯಾಲಯ ಅದನ್ನು ರದ್ದುಪಡಿಸಬಹುದು ಎಂದು 9ನೇ ನ್ಯಾಯಮೂರ್ತಿ ಪೀಠ ಏನು ಮಾಡ್ತಪ್ಪ ಅಂದ್ರೆ ತೀರ್ಪನ್ನು ನೀಡುತ್ತದೆ. ಕ್ವೆಶ್ಚನ್ ನಂಬರ್ 5. ಹಣಕಾಸು ಮಸೂದೆ ಮತ್ತು ಹಣ ಮಸೂದೆ ನಡುವಿನ ವ್ಯತ್ಯಾಸ ತೀರ್ಮಾನಿಸುವವರು ಯಾರಂತ ಕೇಳಿದ್ದಾರೆ. ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರ್ತಾರೆ. ಹಣಕಾಸು ಮಸೂದೆಯನ್ನು ಯಾರು ಮಂಡಿಸ್ತಾರೆ ಅಂತ ಕೇಳಿರ್ತಾರೆ. ಸೊ ಇಲ್ಲಿ 2 ಭಿನ್ನತೆಗಳನ್ನು ಕೇಳಿದ್ದಾರೆ. ಹಣಕಾಸು ಮಸೂದೆ ಮತ್ತು ಹಣ ಮಸೂದೆ ನಡುವಿನ ವ್ಯತ್ಯಾಸ ಏನಂತ ಕೇಳಿದ್ದಾರೆ. ವ್ಯತ್ಯಾಸವನ್ನು ತೀರ್ಮಾನಿಸುವವರು ಯಾರಂತ ಕೇಳಿದ್ದಾರೆ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇಲ್ಲಿದೆ ನೋಡಿ ಆಪ್ಷನ್ಸು. ಎ. ರಾಷ್ಟ್ರಪತಿ, ಬಿ. ಪ್ರಧಾನಮಂತ್ರಿ, ಸಿ. ಲೋಕಸಭೆ ಸ್ಪೀಕರ್, ಡಿ. ಹಣಕಾಸು ಸಚಿವ. ಸರಿಯಾದ ಉತ್ತರ ಆಪ್ಷನ್ ಸಿ ಲೋಕಸಭೆಯ ಸ್ಪೀಕರ್. ವಿಧಿ 110(3) ಹಣ ಮಸೂದೆಯ ಬಗ್ಗೆ ಸ್ಪೀಕರ್ ನಿರ್ಧಾರ ಅಂತಿಮ, ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ಕ್ವೆಶ್ಚನ್ ನಂಬರ್ 6. ರಾಜ್ಯ ನೀತಿ ನಿರ್ದೇಶಕ ತತ್ವ DPSPಯನ್ನು ಜಾರಿಗೊಳಿಸಬಹುದು ಎಂದು ಹೇಳಿದ ವಿಧಿ ಯಾವುದು ಅಂತ ಕೇಳಿದ್ದಾರೆ. ರಾಜ್ಯ ನಿರ್ದೇಶಕ ತತ್ವಗಳನ್ನು ಜಾರಿಗೊಳಿಸುವ ವಿಧಿ ಯಾವುದು? ಸಿಂಪಲ್ಲಾಗಿ ಕೇಳಿದ್ರೆ ವಿಧಿ 36, ವಿಧಿ 37, ವಿಧಿ 38, ಡಿ ಯಾವುದು ಅಲ್ಲ. ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಬಿ ವಿಧಿ 37 ಸರಿಯಾದ ಉತ್ತರ. ವಿಧಿ 37ರ ಪ್ರಕಾರ DPSP ನ್ಯಾಯಾಲಯದಿಂದ ಜಾರಿಗೊಳಿಸಲಾಗುವುದು, ಆದರೆ ದೇಶದ ಆಡಳಿತದಲ್ಲಿ ಮೂಲಭೂತ ಎಂದು ಹೇಳಿದೆ. ಕ್ವೆಶ್ಚನ್ ನಂಬರ್ 7. ರಾಷ್ಟ್ರಪತಿ ಆಳ್ವಿಕೆಗೆ ಗರಿಷ್ಠ ಎಷ್ಟು ಅವಧಿ ಇರಬಹುದು? ಎ. 6 ತಿಂಗಳು, ಬಿ. 1 ವರ್ಷ, ಸಿ. 3 ವರ್ಷ, ಡಿ. ಅನಿರ್ದಿಷ್ಟ. ಸರಿಯಾದ ಉತ್ತರ ಆಪ್ಷನ್ ಸಿ 3 ವರ್ಷಗಳ ಅವಧಿಯವರೆಗೆ. ವಿಧಿ 356 ರಾಷ್ಟ್ರಪತಿ ಆಳ್ವಿಕೆ ಬಗ್ಗೆ ತಿಳಿಸುತ್ತದೆ. ಮೊದಲು 2 ತಿಂಗಳು, ಸಂಸತ್ತು ಅನುಮೋದಿಸಿದರೆ 6 ತಿಂಗಳು, ಪ್ರತಿ 6 ತಿಂಗಳಿಗೊಮ್ಮೆ ವಿಸ್ತರಣೆ ಆಗುತ್ತದೆ. ಪ್ರತಿ 6 ತಿಂಗಳಿಗೊಮ್ಮೆ ಅದನ್ನು ಹೇರಬೇಕೋ ಬೇಡವೋ ಅನ್ನೋದನ್ನು ವಿಸ್ತರಣೆ ಮಾಡುತ್ತೆ ಸಂಸತ್ತು. ಗರಿಷ್ಠ ಎಷ್ಟು ವರ್ಷಪ್ಪ ಅಂತಂದ್ರೆ 3 ವರ್ಷದ ಅವಧಿಗೆ ಒಂದು ರಾಷ್ಟ್ರಪತಿ ಆಳ್ವಿಕೆ ಹೇರಬಹುದು. 1 ವರ್ಷದ ನಂತರ ಚುನಾವಣಾ ಆಯೋಗದ ಪ್ರಮಾಣ ಪತ್ರ ಮತ್ತು ರಾಷ್ಟ್ರೀಯ ತುರ್ತು ಬೇಕಾಗಿರಬೇಕು. ಕಡ್ಡಾಯವಾಗಿ ಬೇಕಾಗಿತ್ತು ಅಂದ್ರೆ ಮಾತ್ರ ವಿಸ್ತರಿಸಬೇಕಾಗುತ್ತೆ, ಇಲ್ಲಾಂದರೆ ಇಲ್ಲ. ಕ್ವೆಶ್ಚನ್ ನಂಬರ್ 8. ಉಪರಾಷ್ಟ್ರಪತಿಯನ್ನು ತೆಗೆದುಹಾಕಲು ಬೇಕಾಗುವ ನಿರ್ಣಯ ಯಾವುದು ಅಂತ ಕೇಳಿದ್ದಾರೆ. ಬೇಕಾದ ನಿರ್ಣಯ ಯಾವುದು? ಎ. ಲೋಕಸಭೆಯ ಸರಳ ಬಹುಮತ, ಬಿ. ರಾಜ್ಯಸಭೆಯ ವಿಶೇಷ ಬಹುಮತ ಮತ್ತು ಲೋಕಸಭೆಯ ಸರಳ ಬಹುಮತ, ಸಿ. ಸಂಸತ್ತಿನ ಜಂಟಿ ಅಧಿವೇಶನ, ಡಿ. ರಾಷ್ಟ್ರಪತಿಯ ಆದೇಶ. ಸರಿಯಾದ ಉತ್ತರ ಆಪ್ಷನ್ ಬಿ ರಾಜ್ಯಸಭೆಯ ವಿಶೇಷ ಬಹುಮತನೂ ಇರಬೇಕು ಪ್ಲಸ್ ಲೋಕಸಭೆಯ ಸರಳ ಬಹುಮತನೂ ಇರಬೇಕು. ಇದು ವಿಧಿ 67(b) ರಾಜ್ಯಸಭೆ ಮಾತ್ರ ತೆಗೆದುಹಾಕಬಹುದು, ನಿರ್ಣಯ ಮಂಡಿಸಬಹುದು ಅಂತ ಹೇಳ್ತಾ 14 ದಿನದ ನೋಟಿಸ್ ನೀಡಲಾಗುತ್ತದೆ. ಕ್ವೆಶ್ಚನ್ ನಂಬರ್ 9. ಕಾನೂನಿನ ಆಡಳಿತ ಪರಿಕಲ್ಪನೆಗೆ ಭಾರತದ ಸಂವಿಧಾನ ಯಾವ ದೇಶದಿಂದ ಬಂದಿದೆ? ಕಾನೂನಿನ ಆಡಳಿತ ಪರಿಕಲ್ಪನೆ ಭಾರತ ಸಂವಿಧಾನದಕ್ಕೆ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತ ಕೇಳಿದರೆ ಎ. ಅಮೇರಿಕಾ, ಬಿ. ಬ್ರಿಟನ್, ಸಿ. ಆಸ್ಟ್ರೇಲಿಯಾ, ಡಿ. ಕೆನಡಾ. ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರಿಟನ್. ರೂಲ್ ಆಫ್
ಲಾ ಬ್ರಿಟನ್ ಸಂಸದೀಯ ವ್ಯವಸ್ಥೆ, ಅದನ್ನೇ ನಾವು ಕೂಡ ಇಲ್ಲಿ ಅಳವಡಿಸಿಕೊಂಡಿದ್ದೇವೆ. ಕಟ್ಟಕಡೆಯ ಪ್ರಶ್ನೆ ಸ್ಪರ್ಧಾ ಮಿತ್ರರೇ, ಈ ತರಗತಿಯ ಕಟ್ಟಕಡೆಯ ಪ್ರಶ್ನೆ: ಸಂವಿಧಾನದ ಯಾವ ಭಾಗವನ್ನು ಭಾರತದ ಮ್ಯಾಗ್ನಾ ಕಾರ್ಟ್ ಎಂದು ಕರೆಯಲಾಗುತ್ತದೆ? ಇದು ಈ ಹಿಂದೆ ನಡೆದಂಥ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದಾರ. ಸೊ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದಂಥ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಸೊ ಸ್ಪರ್ಧಾ ಮಿತ್ರರ ನೆನಪಿಡಿ, ಮೊಟ್ಟ ಮೊದಲ ಬಾರಿಗೆ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗಳನ್ನು, ಇತಿಹಾಸದಲ್ಲೇ ಮೊಟ್ಟ ಮೊದಲಿಗೆ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗಳನ್ನು ಪೊಲೀಸ್ ಇಲಾಖೆ ಹೊರತುಪಡಿಸಿ ಅದನ್ನು ಬೇರೆ ಯಾವುದಾದರೂ ಇಲಾಖೆ ನಡೆಸ್ತಾ ಇದೆಯಪ್ಪ ಅಂತಂದ್ರೆ ಅದು KEA ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ನಡೆಸ್ತಾ ಇರೋದರಿಂದ ಅದರ ಸಂಪೂರ್ಣ ಪ್ಯಾಟ್ರನ್ ವಿಭಿನ್ನವಾಗಿ ಇರಬಹುದು. ಯಾಕಂದ್ರೆ ಈ ಹಿಂದೆ ಬರೀ ಪೊಲೀಸ್ ಪೇಪರ್ಗಳನ್ನು ನಾವು ನೋಡ್ಕೊಂಡು ಬಂದಿರ್ತೀವಿ. ಈ ಬಾರಿ ನಾವು KEAದವರು ಯಾವ ರೀತಿಯ ಪ್ರಶ್ನೋತ್ತರಗಳನ್ನು ಈ ಹಿಂದೆ ತೆಗೆಯಬಹುದು ಅಂತ ತಿಳ್ಕೊಬೇಕಾಗಿತ್ತಂದ್ರೆ ನೀವು KEA ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಬೇಕಾದಂಥ ಅವಶ್ಯಕತೆ ಆಗಿರ್ತದೆ. ಸೊ ಆಪ್ಷನ್ಸ್ ಹೀಗಿದೆ: ಭಾಗ 1, B ಭಾಗ 2, C ಭಾಗ 3, C ಭಾಗ 4. ಸರಿಯಾದ ಉತ್ತರ ಆಪ್ಷನ್ C ಭಾಗ 3. ಭಾಗ 3 ಭಾರತದ ಮ್ಯಾಗ್ನಾ ಕಾರ್ಟ್ ಎಂದು ಕರೆಯಲಾಗುತ್ತದೆ. ಮೂಲಭೂತ ಹಕ್ಕುಗಳು ಇದರಲ್ಲಿವೆ. ನಾಗರಿಕ ಹಕ್ಕುಗಳು ಸರ್ಕಾರದಿಂದ ರಕ್ಷಿಸುತ್ತದೆ, ಅದಕ್ಕೆ ಮ್ಯಾಗ್ನಾ ಕಾರ್ಟ್ ಎಂದು ಕರೆಯಲಾಗುತ್ತದೆ. ಸೊ ಇದಾಗಿತ್ತು ಸ್ಪರ್ಧಾ ಮಿತ್ರರೇ ಇವತ್ತಿನ ಈ ಒಂದು ತರಗತಿ. ಸೊ ಇನ್ನೂ ಯಾರಾದರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದರೆ ಈ ಕೂಡಲೇ ಸ್ಪರ್ಧಾ ಕಣಜ KSP KPSC ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಸ್ಪರ್ಧಾ ಮಿತ್ರರಿಗೂ ಇದನ್ನು ಶೇರ್ ಮಾಡಿ. ನಮಸ್ಕಾರ. ಮುಂದಿನ ತರಗತಿಯಲ್ಲಿ ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಇನ್ನೂ ಟಾಪ್ ಪ್ರಶ್ನೋತ್ತರಗಳನ್ನು ನೋಡೋಣ. ಧನ್ಯವಾದಗಳು.